ಹಾಯ್ ನಮಸ್ಕಾರ ಎಲ್ರಿಗೂ ManeMaddhu ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಾನಸ. ವಿಟಮಿನ್ ಡಿ ಅನ್ನೋದು ನಮ್ಮ ದೇಹಕ್ಕೆ ತುಂಬಾನೇ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ವಿಟಮಿನ್ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಲ್ಲಿ ವಿಟಮಿನ್ ಡಿ ಕೊರತೆ ಅನ್ನೋದು ಕಾಡ್ತಾ ಇದೆ. ಇದರಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಶುರುವಾಗ್ತಾ ಇದೆ. ತಲೆ ಸುತ್ತು ಬರೋದು, ಸುಸ್ತು, ನಿಶಕ್ತಿ, ಇನ್ನು ಕೈಕಾಲು ಗಂಟುಗಳಲ್ಲಿ ನೋವು ಇರೋದು, ಈ ಥರ ಎಲ್ಲ ಸಮಸ್ಯೆಗಳು ಇರ್ತಾ ಇದೆ. ಆದರೆ ಈ ವಿಟಮಿನ್ ಡಿ ಕೊರತೆ ಅನ್ನೋದು ತುಂಬಾ ಡೇಂಜರಸ್ ಕೂಡ ಹೌದು. ಆ್ಯಕ್ಚುಲ್ ಆಗಿ ಹೇಳಬೇಕಂತ ಹೇಳಿದರೆ ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಸೊ ಈ ವಿಟಮಿನ್ ಡಿ ನಮಗೆ ಯಾವ್ಯಾವುದರಲ್ಲಿ ಸಿಗುತ್ತೆ ಅನ್ನೋದು ತುಂಬ ಜನರಿಗೆ ಕೆಲವೊಂದು ಸರಿ ತುಂಬಾ ಕನ್ಫ್ಯೂಷನ್ ಇದೆ ಅಂತಲೇ ಹೇಳಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ ಯಾವ್ಯಾವ ಮೂಲಗಳಿಂದ ವಿಟಮಿನ್ ಡಿ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲನೇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂತ ಹೇಳಿದರೆ, ನಾವು ಯಾವುದೇ ಆಹಾರ ಪದಾರ್ಥಗಳನ್ನೆಲ್ಲ ಬಿಟ್ಟು ನಮಗೆ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಬೇಕು ಅಂತಾದರೆ ನಾವು ಪ್ರತಿದಿನ ಸೂರ್ಯನ ಬೆಳಕು ಅಥವಾ ಸೂರ್ಯನ ಬಿಸಿಲಿಗೆ ಹೋಗೋದು ತುಂಬಾ ಒಳ್ಳೆಯದು. ಪ್ರತಿದಿನ ಒಂದು ಅರ್ಧದಿಂದ 1 ಗಂಟೆ ಆಗುವಷ್ಟು ಹೊತ್ತಾದರೂ ನಾವು ಸೂರ್ಯನ ಬಿಸಿಲಿಗೆ ಹೋಗೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಸಿಗುತ್ತೆ ದೇಹಕ್ಕೆ. ಇದರಿಂದಾಗಿ ಕೂಡ ನಾವು ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಬಹುದು. ಇನ್ನು ಡೈರಿ ಪ್ರಾಡಕ್ಟ್ಸ್ ಅಂತ ಏನಿರುತ್ತೆ, ಹಾಲು, ಮೊಸರು, ಹಾಗೆಯೇ ಬೆಣ್ಣೆ, ಇವೆಲ್ಲವುಗಳಲ್ಲಿ ಕೂಡ ನಮಗೆ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ. ಸೊ ಇವುಗಳನ್ನು ಕೂಡ ನಾವು ಆದಷ್ಟು ಪ್ರತಿದಿನ ಬಳಸೋದ್ರಿಂದ ಕೂಡ ವಿಟಮಿನ್ ಡಿ ಕೊರತೆಯನ್ನು ನೀಗಿಸಬಹುದು. ಇನ್ನು ಸೋಯಾ ಪ್ರಾಡಕ್ಟ್ಸ್ ಕೂಡ ವಿಟಮಿನ್ ಡಿಯ ಒಂದು ಗುಡ್ ಸೋರ್ಸ್ ಅಂತಲೇ ಹೇಳಬಹುದು. ಸೋಯಾ ಮಿಲ್ಕ್ ಬಳಸ್ತಾರೆ ಕೆಲವೊಬ್ಬರು. ಇನ್ನು ಸೋಯಾ ಚಂಕ್ಸ್ ಕೂಡ ಅಷ್ಟೇ ಒಳ್ಳೆಯದು, ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ವಿಟಮಿನ್ ಡಿ ಅನ್ನು ಕೂಡ ಒದಗಿಸುತ್ತೆ ಇದು. ಇನ್ನು ಇತ್ತೀಚೆಗಂತೂ ನಾವು ಮಾಡುವಂತಹ ಹೆಚ್ಚಿನ ಅಡುಗೆಗಳಲ್ಲಿ ಹೆಚ್ಚಿನವರು ಪನ್ನೀರ್, ಚೀಸ್ ಎಲ್ಲವನ್ನ ಬಳಸ್ತೀವಿ ಅಲ್ವಾ. ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಯಾಕಂದರೆ ಚೀಸ್ ಮತ್ತು ಪನ್ನೀರಲ್ಲಿ ಕೂಡ ನಮಗೆ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ. ಹಾಗಾಗಿ ವಿಟಮಿನ್ ಡಿ ಕೊರತೆ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಕೂಡ ನಾವು ಇವುಗಳನ್ನು ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಬಹುದು. ಇನ್ನು ಮಶ್ರೂಮ್ಸ್ ಕೂಡ ತುಂಬಾ ಒಳ್ಳೆಯದು, ವಿಟಮಿನ್ ಡಿ ಸಿಗುವಂತಹ ಒಂದು ಆಹಾರ ಪದಾರ್ಥ ಅಂತ ಹೇಳಬಹುದು. ಕೆಲವೊಬ್ಬರು ಮಶ್ರೂಮನ್ನು ಅಷ್ಟೊಂದು ತಿನ್ನೋದಿಲ್ಲ, ಅಂಥವರು ಮಶ್ರೂಮನ್ನು ಬಳಸದೇ ಇದ್ರೂ ಕೂಡ ಪರವಾಗಿಲ್ಲ, ಬೇರೆ ಅವುಗಳನ್ನು ಕೂಡ ಬಳಸಬಹುದು. ಆದರೆ ಮಶ್ರೂಮ್ ತಿನ್ನುವವರಾಗಿದ್ದರೆ ಖಂಡಿತವಾಗ್ಲೂ ಕೂಡ ಮಶ್ರೂಮ್ಸ್ ಅನ್ನು ಬಳಸೋದು ತುಂಬಾನೇ ಒಳ್ಳೆಯದು. ಇನ್ನು ಕಿತ್ತಳೆ ಹಣ್ಣು ಹಾಗೆಯೇ ಬಾಳೆಹಣ್ಣು ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳು, ಬೇರೆ ಬೇರೆ ರೀತಿಯ ಪೋಷಕಾಂಶಗಳನ್ನೆಲ್ಲ ಕೂಡ ಕೊಡ್ತವೆ. ಅದರ ಜೊತೆಯಲ್ಲಿ ಇವೆರಡರಲ್ಲಿ ಕೂಡ ನಮಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ. ಹಾಗಾಗಿ ಇವುಗಳನ್ನು ಕೂಡ ನಾವು ಆದಷ್ಟು ಪ್ರತಿದಿನ ಬಳಸೋದು ತುಂಬಾನೇ ಒಳ್ಳೆಯದು ಅಂತಲೇ ಹೇಳಬಹುದು. ಇನ್ನು ನಮಗೆ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳನ್ನು ದೇಹಕ್ಕೆ ಕೊಡುವಂಥವುಗಳಂತ ಹೇಳಿದರೆ ತರಕಾರಿಗಳು ಅಂತಲೇ ಹೇಳಬಹುದು. ಬೇರೆ ಬೇರೆ ರೀತಿಯ ಸೊಪ್ಪು, ತರಕಾರಿಗಳನ್ನೆಲ್ಲ ನಾವು ಬಳಸಬಹುದು. ಅದರಲ್ಲಿ ಒಂದು ಇಂಪಾರ್ಟೆಂಟ್ಲಿ ನಮಗೆ ವಿಟಮಿನ್ ಡಿ ದೇಹಕ್ಕೆ ಕೊಡುವಂಥದ್ದು ಅಂತ ಹೇಳಿದರೆ ಪಾಲಕ್ ಸೊಪ್ಪು. ನಾವು ಯಾವುದೇ ರೀತಿಯ ಅಡುಗೆಯಲ್ಲಾದರೂ ಕೂಡ ಈ ಪಾಲಕ್ ಸೊಪ್ಪನ್ನು ಬಳಸಬಹುದು. ಅದರ ಜ್ಯೂಸ್ ಕೂಡ ಮಾಡಿ ಕುಡಿಬಹುದು. ನೋಡಿದ್ರಲ್ಲ, ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಆಗಬಾರ್ದು ಅಂತಾದರೆ ನಾವು ಯಾವ ಯಾವ ಆಹಾರ ಪದಾರ್ಥಗಳನ್ನು ಬಳಸಬಹುದು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.